ಬಾಕ್ಸ್ ಆಫೀಸ್ನಲ್ಲಿ ಮಂಕಾಗಿದ್ದ ಸ್ಯಾಂಡಲ್ವುಡ್ ಇದೀಗ ಮೈಕೊಡವಿ ನಿಂತಿದೆ. ಈ ವರ್ಷದ ದ್ವಿತೀಯಾರ್ಧ ಏನಿದ್ರೂ ತನ್ನದೇ ಎನ್ನುವ ಸ್ಪಷ್ಟ ಸಂದೇಶ ರವಾನಿಸಿದೆ. ಹೊಸಬ್ರ ಸೂಫ್ರಮ್ಸೋ ಅಂತಹದ್ದೊಂದು ಮ್ಯಾಜಿಕ್ ಮಾಡುವಲ್ಲಿ ಸಫಲವಾಗಿದೆ. ಕಳೆದ ವಾರ ರಿಲೀಸ್ ಆದ ಸೂಫ್ರಮ್ಸೋ 8 ದಿನ ಕಳೆದರೂ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸ್ತಾ ಇದ್ದು ಪರಭಾಷೆಗಳ ಸ್ಟಾರ್ ಚಿತ್ರಗಳಿಗೆ ಭರ್ಜರಿ ಪೈಪೋಟಿ ನೀಡ್ತಾ ಇದೆ. ಈ ಅಪ್ಪಟ ನೆಲದ ಕಥೆ ಜನರನ್ನು ಆಕರ್ಷಿಸ್ತಾ ಇದೆ. ಹಾಗೆ ಮೂಲಗಳ ಪ್ರಕಾರ ಈ ಸಿನಿಮಾ 8 ದಿನಗಳಲ್ಲಿ ಒಟ್ಟು 27 ಕೋಟಿ ರೂಪಾಯಿ ಗಳಿಸಿದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳದ ಕೊಚ್ಚಿಯಲ್ಲೂ ಕೂಡ ಶುಕ್ರವಾರ ಪ್ರೀಮಿಯರ್ ಶೋ ಆಯೋಜನೆ ಮಾಡಲಾಗಿತ್ತು. ರಾಜ್ ಬಿ ಶೆಟ್ಟಿ ಮೊದಲಾದವರು ಈ ವೇಳೆ ಅಲ್ಲಿ ಭಾಗವಹಿಸಿದ್ರು. ಮಲಯಾಳಂ ವರ್ಷನ್ ನೋಡಿದ ಅನೇಕರು ಸಿನಿಮಾಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಚಿತ್ರವನ್ನ ಸಾಕಷ್ಟು ಇಷ್ಟಪಟ್ಟಿದ್ದಾರೆ. ಮಲಯಾಳಂ ಭಾಷೆಗೆ ಉತ್ತಮವಾಗಿ ಡಬ್ ಮಾಡಲಾಗಿದೆ ಅಂತ ಅನೇಕರು ಹೇಳ್ತಿದ್ದಾರೆ. ಕೊಚ್ಚಿಯಲ್ಲಿ ಆಗಸ್ಟ್ 1ರ ರಾತ್ರಿ ಶೋಗಳ ಪೈಕಿ ಕೆಲವು ಹೌಸ್ಫುಲ್ ಕೂಡ ಆಗಿತ್ತು. ಈಗಾಗಲೇ ಸಿನಿಮಾ ಬುಕ್ ಮೈ ಶೋನಲ್ಲಿ 9.1 ರೇಟಿಂಗ್ ಅನ್ನ ಪಡೆದುಕೊಂಡಿದೆ. ಇನ್ನು ಮಲಯಾಳಂ ಬಳಿಕ ಈ ಚಿತ್ರವನ್ನು ತೆಲುಗಿಗೆ ಹಾಗೂ ಹಿಂದಿಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ತಮಿಳು ಭಾಷೆಗೆ ರೀಮೇಕ್ ಮಾಡಲು ಬೇಡಿಕೆ ಕೂಡ ಬಂದಿದೆ.